ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮತ್ತೊಂದು ವಿಡಿಯೋ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸೊ ಇಂದು ಹೊಸ ವಿಡಿಯೋ ಏನು ಅಂದರೆ, ಈ ಟೂರಿಸ್ಟ್ ಮಾಡೋವಂಥವ್ರು ಬಸ್ಗಳನ್ನ ಸರ್ಚ್ ಮಾಡ್ತಾ ಇರ್ತಾರೆ. ಜೊತೆಗೆ ಸ್ಕೂಲು ಕಾಲೇಜ್ಗಳಿಗೆ ಬಸ್ಗಳನ್ನ ಪರ್ಚೇಸ್ ಮಾಡುವಂಥವ್ರು ಸರ್ಚ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ವಿಡಿಯೋ ಒಂದು ಹೆಲ್ಪ್ಫುಲ್ ಆಗ್ಬೋದು. ಸೊ ನೋಡಿ, ಇದೊಂದು ಒಳ್ಳೆಯ ಲಕ್ಸುರಿ ಆಗಿರ್ತಕ್ಕಂತಹ ಬಜೆಟ್ ಫ್ರೆಂಡ್ಲಿ ಆಗಿರ್ತಕ್ಕಂತಹ ಒಂದು ಬಸ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದೇ ಭಾರತ್ ಬೆಂಜ್ ಅಂತಕ್ಕಂಥದ್ದು ಒಂದು ಗಾಡಿ ಇದೆ ನೋಡಿ. ಬೆಂಜ್ ಗಾಡಿ ಇದು ತುಂಬಾ ಚೆನ್ನಾಗಿದೆ. ಸೇಫ್ಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇದೆ ಭಾರತ್ ಬೆಂಜ್ ತರ ಡ್ರೈವ್ ಹೋಮ್ ಎ ರಿಲೇಶನ್ಶಿಪ್ ತರ ಹೋಮ್ಲಿ ಫೀಲಿಂಗ್ ಅನ್ನ ಕೊಡ್ತಕ್ಕಂಥದ್ದು. ಸೊ ಇದು ನಾವು ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಯೆಲ್ಲೋ ಕಲರ್ ಅಲ್ಲಿ ನಮಗೆ ಶಾಲಾ ಕಾಲೇಜುಗಳಿಗೆ ಸಿಗುವಂಥದ್ದು. ನಿಮಗೆ ಟೂರಿಸ್ಟಿಗೆ ಬೇಕು ಅಂದ್ರೆ ನಿಮಗೆ ಬೇರೆ ಬೇರೆ ಕಲರ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ನೀವು ಆ ಶೋರೂಮ್ಗಳಿಗೆ ಹೋಗ್ಬೋದು. ಇದು ನಾನ್ ಎ ಸಿ ಬಸ್. ಇದು ಎ ಸಿ ಬಸ್ ಅಲ್ಲ, ನಾನ್ ಎ ಸಿ ಯಲ್ಲಿರ್ತಕ್ಕಂತಹ ಒಂದು ಭಾರತ್ ಬೆಂಜ್ ಗಾಡಿ. ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಸೇಫ್ಟಿ ವೈಸ್ ಅಂತೂ ತುಂಬಾ 4.5 ಅನ್ನ ಮೀರಿಸ್ತಾ ಇದೆ. ನೋಡೋದಕ್ಕೆ ನೋಡಿ, ಔಟ್ಲುಕ್ ಹೇಗೆ ಕಾಣ್ತಾ ಇದೆ ನೋಡಿ. ಇದು ಭಾರತ್ ಬೆಂಜ್ ಅಂತಕ್ಕಂಥದ್ದು ನಾವು ನಮ್ಮ ಕಾಲೇಜಿಗೆ ತಗೊಂಡಿರ್ತಕ್ಕಂತಹ ಒಂದು ಗಾಡಿ. ಸೊ ಇದು ಟೂರಿಸ್ಟ್ಗಳಿಗೂ ಒಂದು ಹೆಲ್ಪ್ಫುಲ್ ಆಗ್ಬೋದು ಇಂಥ ದೊಡ್ಡ ಗಾಡಿ. ಯಾಕೆಂದ್ರೆ ಇದು 52 ಸೀಟರ್ಸ್ ಗಾಡಿ. ಇದು ಒಂದು ಟೂರಿಸ್ಟ್ ಮಾಡೋ ಅಂಥವ್ರಿಗೆ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಸ್ಪೇಸ್ ಇದೆ ಒಳಗಡೆಗೆ. ಲಾಂಗ್ ಗಾಡಿ ಇದೆ. ಲಾಂಗ್ ಹೋಗೋದಕ್ಕೂ ಸಹ ಒಂದು ಒಳ್ಳೆ ಹೆಲ್ಪ್ ಆಗ್ಬೋದು. ನೋಡಿ, ಇದು ಔಟ್ಲುಕ್ ನೋಡ್ತಾ ಇದ್ದೀರಾ ನೀವು, ಹೇಗೆ ಕಾಣ್ತಾ ಇದೆ ಅಂತಕ್ಕಂಥದ್ದು ನೋಡಿ. ಈ ತರ ಇರ್ತಕ್ಕಂಥ ಗಾಡಿ ಭಾರತ್ ಬೆಂಜ್ ಅಂತಕ್ಕಂಥ ಗಾಡಿ. ಇದು ನೋಡಿ ಹೇಗೆ ಕಾಣ್ತಾ ಇದೆ. ಒಂದು ಒಳ್ಳೆಯ ಬಿಲ್ಟ್ ಕ್ವಾಲಿಟಿನಲ್ಲಿ, ಒಂದು ಬಾಡಿ ಒಳ್ಳೆಯ ಬಿಲ್ಟ್ ಕ್ವಾಲಿಟಿನಲ್ಲಿ ರೆಡಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಭಾರತ್ ಬೆಂಜ್ ಅವರು. ತುಂಬಾ ಚೆನ್ನಾಗೇ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಇದು ಯಾವ ತರ ಕಾಣ್ತಾ ಇದೆ, ಔಟ್ ಸೈಡು, ರೈಟ್ ಸೈಡು, ಲೆಫ್ಟ್ ಸೈಡು ಯಾವ ತರ ಇದೆ ನೋಡಿ. ಇಲ್ಲಿ ಇಲ್ಲಿ ಹೊರಗ ಭಾಗದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆ. ಸೊ ಇದು ಎಮರ್ಜೆನ್ಸಿ ಎಕ್ಸಿಟ್ ಡೋರು. ಒಂದು ಯಾಕೆಂದ್ರೆ ಇದು ವಿದ್ಯಾರ್ಥಿಗಳನ್ನ, ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡ್ ಬರೋದ್ರಿಂದ ಇವೆಲ್ಲವೂ ಸೇಫ್ಟಿ ಮೇಜರ್ ಅಲ್ಲಿ ಅವರು ರೆಡಿ ಮಾಡಿಕೊಡ್ತಕ್ಕಂಥದ್ದು. ನೀವು ಎಲ್ಲದೂ ಅಷ್ಟೇ, ಟೂರಿಸ್ಟ್ಗಾದ್ರೂ ಅಷ್ಟೇ, ಸ್ಕೂಲು ಕಾಲೇಜ್ಗಳಿಗಾದ್ರೂ ಅಷ್ಟೇ, ಅವರು ಸೇಫ್ಟಿ ಮೇಜರ್ಗಳನ್ನೇ ಗಮನದಲ್ಲಿಟ್ಕೊಂಡು ಕೊಡ್ತಕ್ಕಂಥದ್ದು ನೋಡಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಮಿರರ್ಸ್ ಇದಾವೆ, ಬ್ಯಾಕ್ ಮಿರರ್ ಇದೆ, ಫ್ರಂಟ್ ಮಿರರ್ ಇದೆ ನೋಡಿ. ಇದು ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಮಿರರ್ ಇದೆ. ಇನ್ನು ಒಳಭಾಗದ ಚಿತ್ರಣ ತೋರಿಸ್ತೀನಿ ಬನ್ನಿ ನೋಡಿ. ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಸಹ ಈ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವರೇ. ಫಸ್ಟ್ ಏಡ್ ಬಾಕ್ಸ್ ಇದೆ. ಇನ್ನು ಕ್ಯಾಬಿನ್ ಅನ್ನು ನೋಡ್ತಾ ಇದ್ದೀರಾ, ಡ್ರೈವರ್ ಕ್ಯಾಬಿನ್ ಅಲ್ಲಿ ಏನೇನಿದೆ ಅಂತಕ್ಕಂಥದ್ದು ನೋಡಿ. ಒಂಥರ ಸ್ಟೇರಿಂಗು, ವಿಶಾಲವಾಗಿರ್ತಕ್ಕಂತಹ ಡ್ರೈವರ್ ಕ್ಯಾಬಿನ್ ಇರ್ತಕ್ಕಂಥದ್ದು. ಒಂಥರ ಗುಡ್ ಸ್ಪೇಸ್, ಚೆನ್ನಾಗಿದೆ. ಪವರ್ ಸ್ಟೇರಿಂಗ್ ಅಡ್ಜಸ್ಟಬಲ್ ಇದೆ. ಒಂಥರ ಚೆನ್ನಾಗಿರ್ತಕ್ಕಂಥದ್ದು. ಡ್ರೈವರನ್ನು ನಾವು ಕೇಳಿವಿ, ಇಲ್ಲ ಚೆನ್ನಾಗಿದೆ ಗಾಡಿ ಅಂತಕ್ಕಂಥದ್ದು. ಇನ್ನು CC ಕ್ಯಾಮ್ರಾನು ಸಹ ಅದರಲ್ಲಿ ಅಳವಡಿಸ್ಬೋದು. ಅದು ಹೇಳಿದ್ರೆ ಅವರೇ ಅಳವಡಿಸ್ಕೊಡ್ತಾರೆ, ಇಲ್ಲ ನಾವು ಅಳವಡಿಸ್ಕೋಬಹುದು. ಇನ್ನು ಫೈರ್ ಎಕ್ಸ್ಟೆನ್ಷನ್ ಇರಲೇಬೇಕು. ಯಾಕೆಂದ್ರೆ ಬಸ್ ಸ್ಟೂಡೆಂಟ್ಸ್ ಬಸ್ ಆಗಿರೋದ್ರಿಂದ, ಟೂರಿಸ್ಟ್ ಬಸ್ ಆಗಿರೋದ್ರಿಂದ ಇವೆಲ್ಲ ಮೇಜರ್ ಆಗಿ ಬೇಕೇ ಬೇಕಾಗುವಂತಹ ಇವು ನೋಡಿ. ಇಲ್ಲೊಂದು ಇದು ಕ್ಯಾಮ್ರಾ, ಇದು ಸ್ಮಾಲ್ ಕ್ಯಾಮ್ರಾ ಡ್ರೈವರ್ ಅನ್ನ ಫೋಕಸ್ ಮಾಡುತ್ತೆ. ಡ್ರೈವರು ಸಹ ಏನಾನ ತಪ್ಪು ಮಾಡಿದಾನೆ ಅಕಸ್ಮಾತ್ ನೋಡ್ಬೇಕಲ್ಲ, ಆದ್ರೆ ಇನ್ನು ಎಮರ್ಜೆನ್ಸಿ ಅಲಾರಮ್, ಅದು ರೆಡ್ ಕಲರ್ ಅಲ್ಲಿ ಇರೋದು. ಏನಾನ ಎಮರ್ಜೆನ್ಸಿ ಇದ್ರೆ ಅದನ್ನ ಪ್ರೆಸ್ ಮಾಡ್ಬೋದು. ಡ್ರೈವರ್ ಕ್ಯಾಬಿನ್ ಅಲ್ಲಿ ಅನೇಕ ಇರತಕ್ಕಂಥ ಸ್ವಿಚ್ಗಳಿದಾವೆ. ಪ್ಯಾಸೆಂಜರ್ ಡೋರ್ ಅಲ್ಲಿ ಕಾಣ್ತಾ ಇರೋದು ನೋಡಿ, ಪ್ಯಾಸೆಂಜರ್ ಓಪನ್ ಮಾಡುವ ಡೋರಿನ ಸ್ವಿಚ್ ಆಗಿರ್ಬೋದು, ಡ್ರೈವರ್ ಕ್ಯಾಬಿನ್ ಲೈಟ್ ಸ್ವಿಚ್ ಆಗಿರ್ಬೋದು, ಪ್ಯಾಸೆಂಜರ್ ಲೈಟ್ ಸ್ವಿಚ್ ಆಗಿರ್ಬೋದು, ನೈಟ್ ಲೈಟ್ ಸ್ವಿಚ್ ಆಗಿರ್ಬೋದು. ಇವೆಲ್ಲವೂ ವೆರೈಟಿ ಆಗಿರ್ತಕ್ಕಂಥದ್ದು. ಇನ್ನು 6 ಗೇರ್ ಅಲ್ಲಿ ಈ ಗಾಡಿ ಬರ್ತಕ್ಕಂಥದ್ದು. ಇನ್ನು ಅಲ್ಲಿ ಡೋರಿನ ಎದುರುಗಡೆಗೆ ಡೋರ್ ಓಪನಿಂಗ್ ಸ್ವಿಚ್ ಇರತಕ್ಕಂಥದ್ದು. ಇನ್ನು ಎಮರ್ಜೆನ್ಸಿ ಪ್ರೆಸ್ ಸ್ವಿಚ್ ಇದೆ. 5 ಸೆಕೆಂಡ್ ಅನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ಒಂಥರ ಏನಾದ್ರೂ ಅಂತಹ ಫೈರಿಂಗ್ ಏನಾನ ಆದಂಥ ಸಂದರ್ಭದಲ್ಲಿ ಅದು ಯೂಸ್ ಮಾಡ್ಬೋದು. ಫೈರ್ ಎಕ್ಸ್ಟೆನ್ಷನ್ ಅಲಾರಾಮ್ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆ. ಎಕ್ಸಿಟ್ ಎಮರ್ಜೆನ್ಸಿ ಡೋರು. ಆ ಡೋರನ್ನು ಏನು ಮಾಡಬೇಕು, ಆ ಗ್ಲಾಸನ್ನು ಬ್ರೇಕ್ ಮಾಡುವ ಮುಖಾಂತರವಾಗಿ ನಾವು ಅದನ್ನು ಆಚೆ ಹೋಗುವಂಥದ್ದು ಎಮರ್ಜೆನ್ಸಿ ಡೋರ್ ಇದು. 2-3 ಕಡೆಗೆ ಅದನ್ನು ಕೊಡ್ತಾರೆ. ಇನ್ನು ಬ್ಯಾಕ್ ಸ್ಪೇಸ್ ಅಂತೂ ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಗಳಿಗೆ ಅಥವಾ ಟೂರಿಸ್ಟ್ಗಳಿಗೆ ಹೋಗುವಂಥವ್ರಿಗೂ ಒಳ್ಳೆ ಬ್ಯಾಕ್ ಸ್ಪೇಸ್ ಕೊಡ್ತಾರೆ. ಸೀಟ್ ಕೆಳಗಡೆಗೂ ಬ್ಯಾಕ್ ಸ್ಪೇಸ್ ಕೊಡ್ತಾ ಇರ್ತಕ್ಕಂಥದ್ದು. ಇದು ಆಟೋಮೆಟಿಕ್ ಕೂಲಿಂಗ್ ಸಿಸ್ಟಮು. ಹೆಚ್ಚಿನದಾಗಿ ಹೀಟ್ ಏನೋ ಆಗುವಂಥ ಸಂದರ್ಭದಲ್ಲಿ ಇದೆಲ್ಲ ಅದು ತಾನಾಗಿ ವರ್ಕ್ ಆಗುವಂಥ ನೋಡಿ. ವಿಶಾಲವಾಗಿರ್ತಕ್ಕಂತಹ ಬಸ್ಸು, 52 ಸೀಟರ್ಸ್ ಬಸ್ ಇದು. 52 ಜನ ಕೂತ್ಕೋಬಹುದು. ನಾರ್ಮಲ್ ಬಸ್ ಆಗಿ 45 ಜನ ಲಾಸ್ಟ್ ಕೂತ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇದ್ರ 52 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಒಂದು 50 ಜನ ಅಂತ ಕೂತ್ಕೋಬಹುದು. ಫೈರ್ ಎಕ್ಸ್ಟೆನ್ಷನ್ ಅವರು ಬ್ಯಾಕ್ ಸೀಟ್ ಅಡೆಗೂ ಕೊಟ್ಟಿದ್ರು ನೋಡಿ. ಎಮರ್ಜೆನ್ಸಿ ಎಕ್ಸಿಟ್ ಅದನ್ನ ಇರ್ತಕ್ಕಂಥದ್ದು. ಅಲ್ಲಿ ಡೋರನ್ನ ಬ್ರೇಕ್ ಮಾಡೋ ಮುಖಾಂತರ ನಿನ್ನ ಪ್ಯಾಸೆಂಜರ್ ನೋಡಿ, ಇಲ್ಲಿ ಪ್ಯಾಸೆಂಜರ್ ಡೋರು ಆಟೋಮೆಟಿಕಲಿ ಅಲ್ಲಿ ಡ್ರೈವರ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಅದು. ಸೊ ಅವರು
ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇನ್ನು ಡ್ರೈವರ್ ಕ್ಯಾಬಿನಲ್ಲಿ ಬರ್ತಕ್ಕಂತಹ ಹೆಡ್ ಲ್ಯಾಂಪ್ ಸ್ವಿಚ್ ಆಗಿರ್ಬೋದು, DPF ಸ್ವಿಚ್ ಆಗಿರ್ಬೋದು, ಇದೆಲ್ಲದು ಇದೆ. ಇನ್ನು ಗೇರು, ಬ್ರೇಕು, ಕ್ಲಚ್ಗೆ ಬಂದರೆ ABC ಕಂಟ್ರೋಲು, ಆಕ್ಸಿಲೇಟರು, ಬ್ರೇಕು, ಕ್ಲಚ್ ಎಲ್ಲ ನಾರ್ಮಲ್ ಆಗಿರ್ತಕ್ಕಂಥದ್ದು. ಒಂಥರ ಸ್ಪೇಷಿಯಸ್ ಆಗಿ ಡ್ರೈವರ್ ಆರಾಮಾಗಿ ಕೂತ್ಕೊಂಡು ಡ್ರೈವ್ ಮಾಡುವಂಥದ್ದಾಗಿರುತ್ತೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕಿಲೋಮೀಟರು, ಫ್ಯೂಯಲ್ಲು ಅದೆಲ್ಲದು ಇದೆ. ಫ್ಯೂಯಲ್ ಡೋರ್ ನೋಡಿದೆ ಇದೆ, ಬ್ಯಾಕ್ ಸೈಡಲ್ಲಿದೆ. 160 ಲೀಟರ್ ಇರ್ತಕ್ಕಂಥದ್ದು. AD ಬ್ಲೂ ಡೋರ್ ಅಂತಕ್ಕಂಥದ್ದಿದೆ. ವಾಟರ್ ಇದೆ. ಇನ್ನು ನೈಟ್ರೋಜನ್ ಡೋರು ಸಹ ಅಲ್ಲಿ ಇರ್ತಕ್ಕಂಥದ್ದು. ವೆರೈಟಿ ಆಗಿರ್ತಕ್ಕ. ಇನ್ನು ಇದು ಮಿರರ್ ನೋಡಿ, ಇದು ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು. ಯಾವ ಥರ ಇದೆ ನೋಡಿ ಮಿರರು. ಎಕ್ಸ್ಟೀರಿಯರ್ ರೇರ್ ವ್ಯೂ ಮಿರರು, ಪ್ರಾಕ್ಸಿಮಿಟಿ ಮಿರರು, ಫ್ರಂಟ್ ಮಿರರು. ಒಂಥರ ಹಿಂದೆ ಬಂದರೂ ಗಾಡಿ ಗೊತ್ತಾಗಬೇಕು, ಮುಂದೆ ಬಂದರೂ ಗಾಡಿ ಗೊತ್ತಾಗಬೇಕು, ಫ್ರಂಟಲ್ಲಿ ಬಂದರೂ ಗೊತ್ತಾಗಬೇಕು. ಎಲ್ಲ ಥರದಲ್ಲೂ ಆ ಮಿರರ್ಗಳನ್ನು ಸೆಟ್ ಮಾಡಿರ್ತಕ್ಕಂಥದ್ದು. BS6 ಗಾಡಿ ಇದು. ಒಂಥರ ಮೈಲೇಜನ್ನು ನೋಡೋದಾದರೆ ಅರೌಂಡ್ 7 to 8 ಕಿಲೋಮೀಟರ್ ಪರ್ ಲೀಟರ್. 1 ಲೀಟರ್ ಡೀಸೆಲ್ ಗಾಡಿ 7ರಿಂದ 8 ಕಿಲೋಮೀಟರ್ ಕೊಡುತ್ತೆ ಅಷ್ಟೇ. ಇದು ಹೆಡ್ ಲ್ಯಾಂಪ್ಸ್ ನೋಡಿ, ಒಂಥರ ಸಫಿಷಿಯೆಂಟ್ ಆಗಿ ತುಂಬ ಚೆನ್ನಾಗಿ ಚೆನ್ನಾಗಿರ್ತಕ್ಕಂಥ ಇಂಡಿಕೇಟರ್ಸ್, ಹೆಡ್ ಲೈಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ. ಇದು ಔಟ್ಸೈಡ್ ವ್ಯೂ ನೋಡ್ತಾ ಇದ್ದೀರಾ ನೀವು ಯಾವ ಥರ ಇದೆ ಅಂತ. ಒಳ್ಳೆ ಔಟ್ಲುಕ್ ಅಂತ ಸಖತ್ತಾಗಿದೆ. ಬೆನ್ಸ್ ಗಾಡಿ ಕುತ್ಕೊಂಡು ಅದ್ರಾಗೆ ರನ್ ಮಾಡಿದಾಗಲೇ ಗೊತ್ತಾಗ್ತಕ್ಕಂಥದ್ದು. ನೀವು ಸಹ ಅಷ್ಟೇ ಆ ಶೋರೂಮ್ಗಳಿಗೆ ಹೋಗಿ ರನ್ ಮಾಡಿ ಗೊತ್ತಾಗುತ್ತೆ. ಟೆಸ್ಟ್ ಡ್ರೈವ್ ಮಾಡಿ ನಾವು ಏನು ಮಾಡಬೇಕು, ಇವುಗಳನ್ನೆಲ್ಲ ತೊಗೊಂಬರ್ಬೇಕಾಗಿರ್ತಕ್ಕಂಥದ್ದು. ನೋಡಿ ಔಟ್ ವ್ಯೂ ಕಾಣ್ತಾ ಇದೆ ನೋಡಿ, ಸಖತ್ತಾಗಿದೆ ಗಾಡಿ ಮಾತ್ರ. ಒಂಥರ ನಾನ್ AC ಇದು, AC ಅಲ್ಲ. ಇನ್ನು AC ಬಸ್ ಆದರೆ ಇನ್ನು ಹೆಂಗಿರ್ಬೋದು. ನಾನ್ ACನೇ ಈ ಥರ ಇದೆ. AC ಬಸ್ ಆದರೆ ಇನ್ನೂ ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು. AC ಬಸ್ಸಿನ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಇದು ಒಂದು ರೇಂಜಲ್ಲೇ. ಶೋರೂಮ್ ಪ್ರೈಸು ಇದ್ರದ್ದು ಬಂದು 38 lakhs ಸಿಗ್ತಾ ಇದೆ. 38 lakhs ಶೋರೂಮು. ಯಾಕೆಂದರೆ ಬೆನ್ಸ್ ಇದು ನಾರ್ಮಲ್ ಯಾವುದೋ ಗಾಡಿ ಅಲ್ಲ, ಬೆನ್ಸ್ ಗಾಡಿ. ಆ ಒಂದು ಬ್ರ್ಯಾಂಡಿಗೆ ತಕ್ಕಂತೆ ಅವರು ಪ್ರೈಸನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅಂತಹ ಒಳ್ಳೆಯ ಕ್ವಾಲಿಟಿಯಾಗಿ ಗಾಡಿನೂ ಸಹ ನಮಗೆ ಪ್ರೊವೈಡ್ ಮಾಡ್ತಾರೆ ಎಲ್ಲ ಥರದ್ದು. ನಾವೇನು ಹೇಳಿದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗಳನ್ನೆಲ್ಲ ಅವ್ರು ಹಾಕ್ಕೊಡ್ತಕ್ಕ. ಉದಾಹರಣೆಗೆ ಕ್ಯಾಮ್ರಾ ಆಗಿರ್ಬೋದು, ಮಿರರ್ಸ್ಗಳಾಗಿರ್ಬೋದು, ಎಕ್ಸ್ಟ್ರಾ ಸೇಫ್ಗೆ ಏನೇನು ಬೇಕೋ ಎಲ್ಲದನ್ನು ಅವರು ಅಡ್ಯಾಪ್ಟ್ ಮಾಡಿ ಕೊಡ್ತಕ್ಕಂಥದ್ದು. ನೋಡಿ ಇಲ್ಲಿ ಇವೆಲ್ಲ ಈಗ ಇತ್ತೀಚೆಗೆ ಮಾಡಿಫೈ ಆಗಿ ಬಂದಿರತಕ್ಕಂತಹ ಮಿರರ್ಸ್ ಎಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗೆ ಅಪ್ಡೇಟ್ ಸಿಗುತ್ತೆ. ಸ್ಕೂಲು ಕಾಲೇಜ್ಗೆಲ್ಲ ಒಂದು ಒಳ್ಳೆ ಗಾಡಿ ನೋಡಿ, ನೀವು ಬೇಕಾದ್ರೆ ತಗೊಳ್ಳಿ. ವಿಡಿಯೋ ನೋಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು.